ಹಳ್ಳಿ ಗುಗ್ಗು, ಹೆಸರು ಮಾತ್ರ ಕಮಲಿ. ಬಂಡೆ ಕಾಲಷ್ಟು ಭಾರ ಇದ್ದಾಳೆ. ಇಷ್ಟು ದೂರ ಎಳ್ಕೊಂಡು ಬರೋಕೆ ಸಾಕಾಗೋಯ್ತು. ಅದೇನ್ ತಿಂತಳೋ ಹೊಟ್ಟೆಗೆ. ಈ ಅನಿಕಾ ಅಂದ್ರೆ ಬರೀ ಆಟ ಅನ್ಕೊಂಡ್ಲೋ ಏನೋ. ಇಡಿಯಟ್. ಕಮಲಿ, ಸರಿಯಾದ ಸಮಯ ನೋಡಿ ನಿನ್ ಕತೆನ ಮುಗಿಸ್ತೀನಿ ಕಣೆ. ಯಾಕಮ್ಮ ನಾನು ಹೇಳೋದನ್ನ ಅರ್ಥ ಮಾಡ್ಕೋತಿಲ್ಲ? ಕಮಲಿ ಅವ್ರು ಫೋನ್ ಮಾಡಿ ಯಾಕೆ ಕಾಲ್ ಕಟ್ ಮಾಡಿಬಿಟ್ರು? ಅದೇ ನಂಬರ್ ಟ್ರೈ ಮಾಡೋಣ. ಕಮಲಿ ಅವರೇ, ಪಿಕಪ್ ದ ಫೋನ್. ಅಮ್ಮನ ಮಾತು ಮೀರಿ ಬಂದು ನಿಮ್ಮನ್ನು ನೋಡೋದಕ್ಕೂ ಆಗಲ್ಲ. ನಿಮ್ಗೇನಾಗಿದೆ ಅಂತ ತಿಳ್ಕೊಳ್ದೆ ಸುಮ್ಮನೆ ಇರೋದಕ್ಕೂ ಆಗ್ತಿಲ್ಲ. ಐ ಹೋಪ್ ಯು ಆರ್ ಫೈನ್ ಕಮಲಿ ಅವರೇ. ಹಲೋ. ಹಲೋ ಮಿಸ್ಟರ್ ರಿಷಿ, ನಾನು ಇನ್ಸ್ಪೆಕ್ಟರ್ ಕೃಪಾಕರ್ ಮಾತಾಡ್ತಾರೆ. ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀನಿ ಅಂತ ಏನೂ ಅನ್ಕೋಬೇಡಿ. ನಿಮಗೆ ಒಂದು ವಿಷಯ ಹೇಳಬೇಕಿತ್ತು. ಹೇಳಿ ಸರ್. ನೀವು ನಿರಪರಾಧಿ ಅಂತ ಪ್ರೂವ್ ಮಾಡೋಕ್ಕೆ ಇನ್ನೂ ಒಂದು ಚಾನ್ಸ್ ಇದೆ ಸರ್. ನಮಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಪ್ರಕಾರ ಬೆಂಗಳೂರಲ್ಲಿ ಬುಲೆಟ್ ಸಪ್ಲೈ ಮಾಡೋರು ಇಬ್ಬರೇ. ಒಬ್ಬ ಬಶೀರ್ ಪಾಷಾ, ಇನ್ನೊಬ್ಬ ಸುಬ್ರಹ್ಮಣ್ಯ. ಹೌದು ಸರ್, ಲಾಯರೂ ಇದೇ ಮಾತು ಹೇಳಿದ್ರು. ನಾವು ಇವರಿಬ್ಬರನ್ನು ಹುಡುಕ್ತಾನೆ ಇದ್ವಿ, ಆದರೆ ಇವರಿಬ್ಬರು ತಲೆಮರೆಸ್ಕೊಂಡಿದ್ರು. ಈಗ ಸದ್ಯಕ್ಕೆ ಬಶೀರ್ ಪಾಷಾ ಎಲ್ಲಿದ್ದಾನೆ ಅನ್ನೋ ಸುಳುವು ನಮಗೆ ಸಿಕ್ಕಿದೆ. ಅವನ್ನ ಹಿಡಿದು ಬಾಯಿ ಬಿಡಿಸಿದ್ರೆ ನಿಜ ಏನು ಅಂತ ಗೊತ್ತಾಗಬಹುದು. ಎಕ್ಸಾಕ್ಟ್ಲಿ, ಹೌದು ಸರ್. ನನಗೂ ನಿಮಗೆ ಸಹಾಯ ಮಾಡಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ದಟ್ಸ್ ವೈ ಐ ಆಮ್ ಇನ್ಫಾರ್ಮಿಂಗ್ ಯು. ಥ್ಯಾಂಕ್ ಯು ಸರ್. ನಾನು ಈಗಲೇ ಬರ್ತೀನಿ. ಅವನು ಎಲ್ಲಿದ್ದಾನೋ ಹೋಗಿ ಬರೋಣ. ನೀನು ಕಡೆ ತನಕ ಸ್ಟ್ರಾಂಗ್ ಫೈಟ್ ಮಾಡಿ. ಯು ಆರ್ ಎ ಫೈಟರ್. ಅಜ್ಜಿ, ನಿಂಗೆ ಯಾಕೆ ನೀನು ಇನ್ನೂ ಮಲಗಿಲ್ವಾ? ಅಜ್ಜಿ, ಕಮಲಿ ಈಟೊತ್ತಾದ್ರೂ ಬಂದಿಲ್ಲ. ಕಮಲಿ ಬಂದಿಲ್ವಾ? ಎಲ್ಲಿ ಹೋದ್ಲು? ಅದೇ ಗೊತ್ತಾಯ್ತಿಲ್ಲ ಅಜ್ಜಿ. ಈಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ನಂಗೆ ಸ್ಯಾನೆ ದಿಗ್ಲಾಯ್ತೈತೆ. ಇಷ್ಟೊತ್ತಾದ್ರೂ ಬರ್ಲಿಲ್ವಾ? ಹಾಗಾದ್ರೆ ಎಲ್ಲಿಗೆ ಹೋದ್ಲು? ಎಲ್ಲಾದ್ರೂ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲಾ? ಛೇ, ಎಲ್ಲಿದೆ ಅಂತ ಕೇಳೋಣ ಅಂದ್ರೆ ಕಮಲಿ ಹತ್ರ ಫೋನ್ ಕೂಡ ಇಲ್ಲ. ರಿಷಿನೇ ತಪ್ಪು ಮಾಡಿರ್ಬೋದು ಅಂತ ಎಲ್ಲಾದ್ರೂ ಪ್ರೂಫ್ ಹುಡ್ಕೊಂಡು ಹೋಗಿದಾಳೋ ಏನೋ? ಅಲ್ಲ, ಇಷ್ಟೊತ್ತಲ್ಲೆಲ್ಲ ಹೊರಗಡೆ ಸುತ್ತಾಡೋರ್ನ ಮನೇಲಿ ಇಟ್ಕೊಂಡ್ರೆ ಅಕ್ಕಪಕ್ಕದವರು ನಮ್ಮ ಬಗ್ಗೆ ಏನ್ ಅನ್ಕೊಳ್ಳಲ್ಲ? ಕಾಮಿನಿ, ಕಮಲಿ ಮನೆಗೆ ಬರ್ಲಿಲ್ಲ ಅಂತ ನಾವು ಟೆನ್ಷನ್ ಇಲ್ಲಿದ್ರೆ ಇದ್ರಲ್ಲೂ ನೀನ್ ಕೊಂಕ ಮಾತನ್ನ ತುರುಕ್ತಾ ಇದೆಯಲ್ಲ. ಯಾವ ಹೊತ್ತಿನಲ್ಲಿ ಏನ್ ಮಾತಾಡ್ಬೇಕು ಅನ್ನೋ ಪ್ರಜ್ಞೆ ಇರ್ಲಿ. ಅಲ್ಲ, ಹೊರಗೆ ಹೋಗಿರೋ ಕಮಲಿ ಬಗ್ಗೆ ಮಾತಾಡ್ತಾ ಇದೆಯಲ್ಲ. ಅನಿಕಾ ಎಲ್ಲಿ? ನಿಂಗಿ, ನೀನೇನು ಗಾಬರಿ ಆಗ್ಬೇಡ. ಕಮಲಿ ಎಲ್ಲಿದ್ದಾಳೆ ಅಂತ ಹುಡುಕ್ಸೋ ಪ್ರಯತ್ನ ನಾನು ಮಾಡ್ತೀನಿ. ಚಂದ್ರು, ಅಮ್ಮ, ಸ್ವಲ್ಪ ಕಮಲಿ ಎಲ್ಲಿದ್ದಾಳೆ ಅಂತ ನೋಡ್ತೀಯಾ? ಸರಿ ಅಮ್ಮ.
ನಮಸ್ತೆ ಸರ್. ಏನು ಸರ್ ಇಷ್ಟೊತ್ತರಲ್ಲಿ? ಹೀಗೆ ಸುಮ್ಮನೆ ಕಣೋ, ರೈಡಲ್ಲ ರೈಡು. ಎಲ್ಲಿ ನಿಮ್ಮ ಬಶೀರ್ ಪಾಷಾ? ನಾನು ಕರಿತಾ ಇದ್ದೀನಿ ಅಂತ ಹೇಳು. ನಮಸ್ಕಾರ ಸರ್. ಕ್ಯಾ ಬಾತ್ ಹೈ? ಏನಿಲ್ಲ ಬಶೀರ್ ಬಾಯ್, ಇತ್ತೀಚೆಗೆ ನಿನ್ನ ಹತ್ರ ಯಾರ್ಯಾರು ಬುಲೆಟ್ಸ್ ತೊಗೊಂಡ್ರೋ ಅವ್ರ ಡೀಟೇಲ್ಸ್ ಬೇಕು. ಸಾಬ್ ಅದು ಯಾಕೆ, ಏನಾಯ್ತು? ಅಬ್ ಕ್ಯಾ ಪೂಚ್ ರಹಾ ಹೈ ಸಾಬ್? ನಮ್ಮದು ಕಸ್ಟಮರ್ದು ಡೀಟೇಲ್ಗೆ ಕೇಳ್ತಾ ಇದ್ದೀರಾ? ಕಸ್ಟಮರ್ಸ್ ಅಲ್ವೋ, ಮಾಡ್ತಿರೋದೇ ಇಲ್ಲೀಗಲ್ ದಂಧೆ, ಅದರೊಳಗಡೆ ಎಥಿಕ್ಸ್ ಬೇರೆನಾ? ನಾನು ಕೇಳೋ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ರೆ ನೀನು ಸೇಫ್. ಇಲ್ಲಾಂದ್ರೆ ನಿನ್ನ ಅಂಗಡಿ ಅಡ್ರೆಸ್ಸು ಆಗಿಂದಾಗ ಚೇಂಜ್ ಆಗ್ತಾನೆ ಇರುತ್ತೆ. ನೋಡು ಹೇಗೆ ನಿನ್ನ ಅನುಕೂಲ ಅಂತ. आपको क्या चाहिए पूछे साहब, ನಮ್ದಕ್ಕೆ ಹೇಳ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್, ಮೇ ಐ? ಸರ್, ನಿಮ್ಮ ಹತ್ರ ಬುಲೆಟ್ ತೊಗೊಳಕ್ ಬಂದಿದ್ದವ್ರು ಯಾರು ಸರ್? वो बुलेट एक आदमी लेके गया. ಯಾರು ಬಂದವರು? ಹೆಂಗ್ಸ ಗಂಡ್ಸ? ಒಂದು ಹೆಂಗಸು ಸಾಬ್. ಆ ಹಳ್ಳಿ ಗುಗ್ಗು ಬಗ್ಗೆ ನಾನು ಮಾತಾಡಿದಕ್ಕೆ ನನ್ನನ್ನ ಪ್ರಶ್ನೆ ಮಾಡ್ತಾಳೆ ಅನ್ಪೂರ್ಣ. ಹಾ, ಇಷ್ಟೊತ್ತಿನಲ್ಲಿ ಅನಿಕಾ ಎಲ್ಲಿ ಸುತ್ತಾಡ್ತಿದ್ದಾಳೆ ಅಂತ ಕೇಳ್ತಾರಲ್ಲ. ನಾವು ನಮ್ಮ ಮಗಳಿಗೆ ಫ್ರೀಡಮ್ ಕೊಟ್ಟು ಬೆಳೆಸಿದೀವಪ್ಪ. ನಮ್ಮ ಅನಿಕಾ ಏನು ಆ ಹಳ್ಳಿ ಗುಗ್ಗು ಥರ ಈ ಊರಿಗೆ ಹೊಸಬ್ಳಾ? ಹಾ ಅಲ್ಲ, ಇಷ್ಟೊತ್ತಿನಲ್ಲಿ ಅವಳು ಎಲ್ಲಿ ಹೋಗಿರ್ತಾಳೆ ಅಂತ. ಹಾ, ಯಾಕೆ ಬೇಬಿ, ಏನಾಯ್ತು? ನೀವಿಬ್ರು ಅವಳ ಬಗ್ಗೆ ಅಷ್ಟು ಟೆನ್ಷನ್ ಮಾಡ್ಕೋತಿದ್ದೀರಲ್ಲ ಅಂತ. ಅಲ್ಲ ಬೇಬಿ, ಅವಳೇನಾದರೂ ಮತ್ತೆ ಪ್ರೂಫ್ನ ಹುಡ್ಕೊಂಡು ಹೊರಟಿದ್ರೆ? ಅಮ್ಮಮ್ಮ, ಅವಳು ಅಷ್ಟೆಲ್ಲ ಮಾಡೋವರೆಗೂ ಈ ಅನಿಕಾ ಮಹಾಜನ್ ಸುಮ್ಮನಿರ್ತಾಳೆ ಅಂತ ಅನ್ಕೊಂಡಿದ್ದೀರಾ? ಹಾ, ಹಾಗಾದ್ರೆ ಅವಳು ಎಲ್ಲಿದ್ದಾಳೆ ಅಂತ ನಿನಗೆ ಗೊತ್ತಿದೆಯಾ ಬೇಬಿ? ಗೊತ್ತಿರೋದೇನು, ಅವಳು ಕಾಣದೇ ಇರೋ ಕಾರಣನೇ ನಾನು. ಅಂದ್ರೆ ಇಷ್ಟನ್ನೆಲ್ಲ ನೀನು ಒಬ್ಳೇ ಮಾಡಿದ್ಯಾ? ಬೇಬಿ, ಇಷ್ಟೆಲ್ಲ ನೀನು ಮಾಡೋ ಬದಲು ಅವಳನ್ನ ಮುಗಿಸ್ಬಿಡ್ಬೋದಾಗಿತ್ತಲ್ಲ ಚಿನ್ನ. ನೋನೋ, ಇಂಥದ್ರಲ್ಲೇ ನಾವು ಎಡುವುದು ಅಮ್ಮಮ್ಮ. ಹಾಸ್ಪಿಟಲ್ CCTV ಕ್ಯಾಮ್ರಾದಲ್ಲಿ ನಾನು ಕಮಲಿ ಜೊತೆ ಇದ್ದಿದ್ದು ಕ್ಯಾಪ್ಚರ್ ಆಗಿರುತ್ತೆ. ವಾವ್, ಅಯ್ಯೋ ನನ್ನ ಬಂಗಾರ, ಸೂಪರ್ ಬಂಗಾರ ನೀನು. ಸೂಪರ್ ಸೂಪರ್. ನಿನ್ನ ಬಗ್ಗೆ ನನಗೆ ಎಷ್ಟು ಹೆಮ್ಮೆ ಅನ್ಸಿದೆ ಗೊತ್ತಾ? ಏನು ಗೊತ್ತಾ, ಇಷ್ಟು ವರ್ಷದಲ್ಲಿ ನಾನು ಯಾವತ್ತೂ ಮಾಮ್ನ ಓವರ್ಟೇಕ್ ಮಾಡೋಕೆ ಆಗೇ ಇರಲಿಲ್ಲ. ಆದರೆ ನೀನು ಅವರ ಓವರ್ಟೇಕ್ ಮಾಡಿಬಿಟ್ಟೆ. ವಾವ್, ಇಟ್ಸ್ ಜಸ್ಟ್ ಸೂಪರ್.
ನನ್ನ ಬಂಗಾರ. ನೋಡಕ್ ಹೇಗಿದ್ರು? ಹಚ್ಚಿ ಕಲರ್ ಸಾಬ್, ತೆಳ್ಳಿಗೆ ಬೆಳ್ಳಿಗೆ ಸ್ಟೈಲಾಗೇ ಇದ್ರು. ಸ್ಟೈಲಿಶ್ ಆಗಿದ್ಲ? ಇವ್ರು ಹೇಳೋದನ್ನ ನೋಡಿದ್ರೆ ಅನಿಕಾ ಅನ್ನಿಸ್ತಿದ್ಯಲ್ಲ. ನೋಡಿ, ಇವ್ರೇನಾ? ಯಾವುದಕ್ಕೂ ನಿಮ್ಗೊಂದು ಮಾತು ಹೇಳಿರ್ತೀನಿ. ಈ ವಿಷಯದಲ್ಲಿ ನನ್ನ ಹೆಸರಾಗ್ಲಿ ಅಥವಾ ನನ್ನ ಮೊಮ್ಮಗಳ ಹೆಸರಾಗ್ಲಿ ಯಾವುದೇ ಕಾರಣಕ್ಕೂ ಆಚೆ ಬರಬಾರ್ದು. ಏನೇ ಸಾಬ್, ಓ ಸ್ಟೈಲಿಸ್ಟ್ ಆಗೇ ಇದ್ರು. ಏನೇ ಸಾಬ್, ಮತ್ತೆ ಇನ್ ಹೇಗಿದ್ರು? ಎತ್ತರ್ ಬೋಲತ್ತನ ಸಾಬ್, ಮತ್ತೆ ಹೇಳ್ಬೇಕಾ? ಹೆಂಗಸು ಅಂತ ನಮಗೆ ಗೊತ್ತಾಗ್ತಾ ಇದೆ, ಆದರೆ ಮುಖ ನೆನಪಿಗೆ ಬರ್ತೀರಾ ಸಾಬ್. ಫೋಟೋ ನೋಡಿದ್ರೆ ಹೇಳ್ತೀನಿ. Come today, it's too early. If you come tomorrow, it's too late. Tick 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 tick. ಏನೇ ರಿಬನ್, ನಿನ್ ಫ್ರೆಂಡ್ ಇನ್ನೂ ಬಂದಿಲ್ವಾ? ಯಾಕೆ ನಿಂಗಿ ಕಮಲಿ ಇನ್ನೂ ಬಂದಿಲ್ವಾ ಅಂತ ಕೇಳಿದ್ಕೆ ಏನು ಹೇಳ್ತಿಲ್ಲ? ಇನ್ನೂ ಬಂದಿಲ್ಲ. ಓ ಋಷಿನ ಪರ್ಮನೆಂಟ್ ಆಗಿ ಜೈಲಿಗೆ ಕಳ್ಸೋಕೆ ಏನ್ ಮಾಡ್ಬೇಕು? ಕೋರ್ಟ್ ಋಷಿ ಪರವಾಗಿ ವರ್ಡಿಕ್ಟ್ ಕೊಟ್ರೆ ಅಲ್ಲಿ ಕ್ಯಾಂಡಲ್ ಮಾರ್ಚ್ ಮಾಡಕ್ಕೆ ಏನ್ ಮಾಡ್ಬೇಕು ಅಂತ ಜನನ ಕೂಡ್ಸಕ್ ಹೋಗಿರ್ಬೇಕೇನೋ ಅಲ್ವಾ? ದೇವ್ರೆ, ನನಗೆ ನಿನ್ನ ಮೇಲೆ ಎಷ್ಟು ನಂಬಿಕೆ ಇದೆಯೋ ನನ್ನ ಮಗನ ಮೇಲೂ ಅಷ್ಟೇ ನಂಬಿಕೆ ಇದೆ. ಅವನು ಖಂಡಿತ ಈ ತಪ್ಪನ್ನ ಮಾಡಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ ಅಂತ ನಿನ್ನ ಕರೀತಾರೆ. ನನ್ನ ಮಗನ್ನ ಕಾಪಾಡೋದು ನಿನ್ನ ಜವಾಬ್ದಾರಿ ದೇವ್ರೆ. ಕೋರ್ಟ್ನಲ್ಲಿ ಅವನ ಪರವಾಗೇ ತೀರ್ಪು ಆಗಬೇಕು. ಋಷಿ ನಮ್ಮ ಜೊತೆನೆ ಮನೆಗೆ ವಾಪಸ್ ಬರಬೇಕು. ಕಾಪಾಡಪ್ಪ. ನಾನು ಏನು ಕೇಳ್ಕೊಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ದೇವ್ರೆ. ಪೂರ್ತಿ ಭಾರ ನಿನ್ನ ಮೇಲೆ ಹಾಕಿ ಹೋಗ್ತಾ ಇದ್ದೀನಿ. ಸರಿ ತಪ್ಪು ನಿನಗೆ ಬಿಟ್ಟಿದ್ದು. ನಾನು ನಿಜವಾಗ್ಲೂ ತಪ್ಪು ಮಾಡಿದರೆ, ನಾನು ನಿಜವಾಗ್ಲೂ ತಪ್ಪು ಮಾಡಿದ್ದೀನಿ ಅಂತ ನಿನಗೆ ಅನಿಸಿದ್ರೆ ನೀನೇ ನನಗೆ ಶಿಕ್ಷೆ ನೀಡು ದೇವ್ರೆ.
ರಿಷಿ ಮಂಗಳಾರತಿ ತಗೋಪ್ಪ.